ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಿಗ್ ಅಪ್ಡೇಟ್. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸ್ಪಷ್ಟಪಡಿಸಿದ್ದಾರೆ. ವಸತಿ ಸಚಿವ, ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರ್ ಅವರ ಪರ ಪ್ರಚಾರವನ್ನ ಮಾಡಲಿದ್ದಾರೆ. ಈ ಮುಖಾಂತರ ಜಮೀರ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬರ್ತಾರೋ ಇಲ್ಲವೋ ಎನ್ನುವಂತಹ ಗೊಂದಲಗಳೇನಿತ್ತು, ಆ ಗೊಂದಲಗಳಿಗೆ ಕಂಪ್ಲೀಟ್ ಫುಲ್ ಸ್ಟಾಪ್ ಬಿದ್ದಿದೆ. ಆ ಮುಖಾಂತರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನೀಗ ಟ್ರೆಂಡ್ ಏನು ಕಾಂಗ್ರೆಸ್ನ ಕಡೆಗೆ ಟಿಲ್ಟ್ ಆಗಿದೆ. ಅಂದ್ರೆ ಸಮರ್ಥ ಶಾಮನೂರ್ ಅವರು ಗೆಲ್ಲಬಹುದು ಎನ್ನುವಷ್ಟರ ಮಟ್ಟಿಗೆ ಇನ್ನು ಟ್ರೆಂಡ್ ಟಿಲ್ಟ್ ಆಗಿದೆ. ಅದಕ್ಕೆ ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಸಿಕ್ಕಿರುವಂತದ್ದು ಸಚಿವ ಜಮೀರ್ ಅಹಮದ್ ಖಾನ್ 5ನೇ ತಾರೀಕು ಏಪ್ರಿಲ್ 5ನೇ ತಾರೀಕು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ ಶಾಮನೂರ್ ಅವರ ಪರ ಪ್ರಚಾರ ಮಾಡ್ತಾರೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಖಾನ್ ಮುಸಲ್ಮಾನ ಸಮುದಾಯದ ಪ್ರಮುಖ ರಾಜಕೀಯ ನಾಯಕ, ಅವರದ್ದೇ ಆದಂತಹ ಪ್ರಭಾವ ಇರ್ತಕ್ಕಂತಹ ನಾಯಕ. ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಟಿಕೆಟ್ ಹಂಚಿಕೆಯಾದ ಬಳಿಕ ಮಲ್ಲಿಕಾರ್ಜುನ್ ಅವರು ಕೊಟ್ಟಂತಹ ಕೆಲವೊಂದು ಸ್ಟೇಟ್ಮೆಂಟ್ಗಳು ಕಾರಣಕ್ಕೋಸ್ಕರ ಸಣ್ಣದೊಂದು ಮನಸ್ತಾಪ ಕಾಂಗ್ರೆಸ್ನ ಒಳಗಡೆ ಸೃಷ್ಟಿಯಾಗಿತ್ತು. ಆ ಮನಸ್ತಾಪಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಕಂಪ್ಲೀಟ್ ಫುಲ್ ಸ್ಟಾಪ್ ಅನ್ನ ಇಟ್ಟಿದೆ. ಆ ಮುಖಾಂತರ ಸಮರ್ಥ ಶಾಮನೂರ್ ಅವರಿಗೆ ಗೆಲುವು ಖಚಿತ ಆಗಬಹುದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎನ್ನುವಂಥದ್ದು ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳಿಂದ ಸ್ವಲ್ಪ ಖಾತ್ರಿ ಆದಂಗಿದೆ. ಜಮೀರ್ ಅಹಮದ್ ಖಾನ್ 2016ರಲ್ಲಿ JDS ನಲ್ಲಿ ಇದ್ದುಕೊಂಡು ಕಾಂಗ್ರೆಸ್ನ ಪರವಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ ಬಳಿಕ 2018ರಲ್ಲಿ ಜಮೀರ್ ಅಹಮದ್ ಖಾನ್ ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆಯಾದ್ರು. ಚುನಾವಣೆಗೂ ಮೊದಲು 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರು ಎನ್ನುವಂತಹ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಮಂತ್ರಿ ಕೂಡ ಆದ್ರು. ಅದಾದ ಬಳಿಕ 2023 ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಕ್ತು. ವಸತಿ ಮತ್ತು ಅಲ್ಪಸಂಖ್ಯಾತ ಖಾತೆ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಸಿಕ್ತು. ಅಂದ್ರೆ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ಗೆ ಬಂದಾದ ಬಳಿಕ ಎಲ್ಲೂ ಕೂಡ ಅಧಿಕಾರದಿಂದ ವಂಚಿತರಾಗಿಲ್ಲ, ಸಚಿವ ಸ್ಥಾನದಿಂದ ವಂಚಿತರಾಗಿಲ್ಲ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವರ ಮೇಲೂ ಕೂಡ ಒಂದು ದೊಡ್ಡ ಜವಾಬ್ದಾರಿ ಇದೆ. ಏನು ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ತಾವು ಮುಸಲ್ಮಾನ ಸಮುದಾಯದ ಪ್ರಮುಖ ರಾಜಕೀಯ ನಾಯಕನಾಗಿ, ಮುಸಲ್ಮಾನ ಸಮುದಾಯದ ಮತಗಳನ್ನು ಸ್ವಿಂಗ್ ಮಾಡುವಂತಹ ಸಾಮರ್ಥ್ಯ ಇರುವ ನಾಯಕನಾಗಿ, ತನಗೆ ಕಾಂಗ್ರೆಸ್ 2018ರಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆದ ಬಳಿಕ ತಮಗೆ ಕಾಂಗ್ರೆಸ್ ಸತತವಾಗಿ ಎರಡು ಬಾರಿಯೂ ಕೂಡ ಸಚಿವ ಸ್ಥಾನಗಳನ್ನು ಕೊಟ್ಟಿದೆ. ಹೀಗಾಗಿ ಜಮೀರ್ ಅಹಮದ್ ಖಾನ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನೇ ಮನಸ್ತಾಪಗಳಿದ್ದರೂ ಕೂಡ, ಏನೇ ಭಿನ್ನಮತ ಇದ್ರೂ ಕೂಡ, ಏನೇ ವಾಗ್ವಾದ ವಾಕ್ಸಮಾರ ಇದ್ದರೂ ಕೂಡ ಪಕ್ಷ ತನಗೆ ಕೊಟ್ಟಂತಹ ಅಧಿಕಾರ, ಸತತವಾಗಿ 2 ಬಾರಿ ಕೊಟ್ಟಂತಹ ಸಚಿವ ಸ್ಥಾನ, ಅದೊಂದು ದೊಡ್ಡ ಋಣ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಇರುವಂತದ್ದು. ಒಂದು ವೇಳೆ ಜಮೀರ್ ಅಹಮದ್ ಖಾನ್ JDS ನಲ್ಲಿ ಇದ್ದಿದ್ರೆ ಅವರಿಗೆ ಈ ಅಧಿಕಾರ ಸಿಗ್ತಾ ಇರಲಿಲ್ಲ, ಅಥವಾ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಆಪ್ತರಾಗದಿದ್ರೆ ಅವರಿಗೆ ಈ ಅಧಿಕಾರ ಒಂದು ವೇಳೆ ಜಮೀರ್ ಅಹಮದ್ ಖಾನ್ JDS ನಲ್ಲಿ ಇದ್ದಿದ್ರೆ ಅವರಿಗೆ ಈ ಅಧಿಕಾರ ಸಿಗ್ತಿರ್ಲಿಲ್ಲ. ಆದ್ರೆ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ಗೆ ಬಂದಾದ ಬಳಿಕ ಜಮೀರ್ ಅಹಮದ್ ಖಾನ್ ಅವರನ್ನ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಬಳಗದಲ್ಲಿ ಕರೆಸ್ಕೊಂಡಿರೋದ್ರಿಂದಾಗಿ ಅವರಿಗೆ ಅಧಿಕಾರ ಸಿಕ್ಕಿದೆ. ಸೊ ಸಿಕ್ಕಂತ ಅಧಿಕಾರವನ್ನ ಪಕ್ಷದ ಹಿತಕ್ಕೋಸ್ಕರ ಜಮೀರ್ ಅಹಮದ್ ಖಾನ್ ಬಳಸಿಕೊಳ್ಬೇಕಾಗಿರುವಂತದ್ದು ಜಮೀರ್ ಅಹಮದ್ ಖಾನ್ ಅವರ ಜವಾಬ್ದಾರಿ. ಇದೇನು ಕಾಂಗ್ರೆಸ್ ಜಮೀರ್ ಅಹಮದ್ ಖಾನ್ ಅವರ ಬಳಿ ಕೇಳಬೇಕಾಗಿರುವಂತದ್ದಲ್ಲ, ಸ್ವತಃ ಜಮೀರ್ ಅಹಮದ್ ಖಾನ್ ಅವರೇ ಇದನ್ನ ಮಾಡಬೇಕಾಗಿರುವಂತದ್ದು. ಕಾರಣ ಪಕ್ಷ ಅಧಿಕಾರವನ್ನ ಕೊಟ್ಟಿದೆ, ಅಧಿಕಾರ ಕೊಟ್ಟಂತಹ ಪಕ್ಷಕ್ಕೆ ಋಣ ಸಂದಾಯವನ್ನ ಮಾಡಬೇಕಾಗಿರುವಂತದ್ದು ಪಕ್ಷದ ಕಾರ್ಯಕರ್ತರು, ಪಕ್ಷದ ನಾಯಕರ ಜವಾಬ್ದಾರಿ. ಸೊ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಖಾನ್ 5ನೇ ತಾರೀಕು ಪ್ರಚಾರಕ್ಕೆ ಬರ್ತಾರೆ. ಸಮರ್ಥ ಶಾಮನೂರ್ ಅವರ ಪರ ಪ್ರಚಾರವನ್ನ ಮಾಡ್ತಾರೆ. 80,000ಕ್ಕೂ ಅಧಿಕ ಮುಸಲ್ಮಾನ ಮತಗಳೇನಿದ್ದಾವೆ, ಆ ಮುಸಲ್ಮಾನ ಮತಗಳು ಯಾವುದೇ ಕಾರಣಕ್ಕೂ ಒಡೆಯದೆ ನೇರವಾಗಿ ಕಾಂಗ್ರೆಸ್ನ ಖಾತೆಗೆ ಬೀಳುವ ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಸಮರ್ಥ ಶಾಮನೂರ್ ಅವರ ಪರ ಪ್ರಚಾರವನ್ನ ಮನವಿಯನ್ನ ಮಾಡಲಿದ್ದಾರೆ. ಸೊ ಅಲ್ಲಿಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಏನು ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿತ್ತು, ಮುಸಲ್ಮಾನ ಮತಗಳು ವಿಭಜನೆ ಆಗಬಹುದು ಅಂತೇಳಿ, ಆ ನಿರೀಕ್ಷೆಗಳೆಲ್ಲವೂ ಕೂಡ ಈಗ ಬಹುತೇಕ ಹುಸಿಯಾದಂಗೆ ಕಾಣಿಸ್ತಾ ಇದೆ. ಇದು ಸಹಜವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ
ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ದೊಡ್ಡ ಹಿನ್ನಡೆ ಅಂತ ಹೇಳಿದ್ರು ಕೂಡ ತಪ್ಪೇನಿಲ್ಲ. ಸಮರ್ಥ ಶಾಮನೂರ್ ಅವರಿಗೆ ಇದು ದೊಡ್ಡ ಪ್ಲಸ್ ಪಾಯಿಂಟ್. ಜಮೀರ್ ಅಹಮದ್ ಖಾನ್ ಅವರ ದಾವಣಗೆರೆ ದಕ್ಷಿಣ ಎಂಟ್ರಿ ಪ್ರಚಾರದ ಕಾರಣಕ್ಕೋಸ್ಕರ ಏಪ್ರಿಲ್ 5ನೇ ತಾರೀಕು.